ಸ್ನೇಹಿತರೆ ನಮಸ್ಕಾರ. ನಾನು ಪರಶುರಾಮ್ ಪೇಟ್ಕರ್ ಬಾಗಲಕೋಟೆ. ಇವತ್ತು ದೃಢ ಸಂಕಲ್ಪದ ಸಾಕ್ಷಿ ಪ್ರಜ್ಞೆ ಭಗೀರಥ ಮಹಾನ್ ಪುರುಷ ಭಗೀರಥ ಜಯಂತಿ. ಈ ಒಂದು ಭಗೀರಥ ಜಯಂತಿಯಲ್ಲಿ ಒಂದು ವಿಶೇಷವಾದಂಥ ವರದಿಯನ್ನು ತಂದಿದ್ದೇನೆ. ಅದು ನಮ್ಮ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿಯ ಚಿಮ್ಮಡ ಗ್ರಾಮದಲ್ಲಿ ಒಬ್ಬ ಸಾಹಸ ರಹಿತ ಆಧುನಿಕ ಭಗೀರಥನಾಗಿ ಹೊರಹೊಮ್ಮಿದ್ದಾರೆ. ಸುಮಾರು 3 ವರ್ಷಗಳ ಕಾಲ ಆ ಒಂದು ಕೆರೆ ನಿರ್ಮಾಣ ಮಾಡಿ ಸುತ್ತಮುತ್ತಲ ಗ್ರಾಮಗಳಿಗೆ, ಸುತ್ತಮುತ್ತಲ ಜಮೀನುಗಳಿಗೆ ನೀರು ಹರಿಸುವ ಕಾರ್ಯದಲ್ಲಿ ಆ ಒಂದು ರೈತನ ಪಾತ್ರ ಮಹತ್ವದ್ದು. ಆಧುನಿಕ ಭಗೀರಥನೆಂದೇ ಅವರು ಗುರುತಿಸಿಕೊಂಡಿದ್ದಾರೆ. ಆಧುನಿಕ ಭಗೀರಥನ ಬಗ್ಗೆ ತಮಗೆ ತಿಳಿಪಡಿಸ್ತೀನಿ. ಅವರು ಯಾರು ಏನು ಅಂತ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಮ್ಮ ಹೆಸರು ಬಸಪ್ಪ ಮುಗುಳ್ಕೊಡತ್ರಿ. ನಮ್ಮ ತಾಲೂಕು ಬನ್ನಟ್ಟಿ ರಬಕೈ ತಾಲೂಕು ರೀ. ನಮ್ಮದು ಊರು ಚಿಂಬಡ್ರಿ. ಆದ್ರೆ ನಾವು ಒಂದು 2 ವರ್ಷದ ಹಿಂದೆ ಟ್ರೈ ಮಾಡಕತ್ತಿದ್ವಿ. ನಮಗೆ ನೀರನ್ನು ಬಟ್ ಎಲ್ಲಿಯೂ ಅನುಕೂಲ ಆಗಲಿಲ್ಲ ರೀ. ಮತ್ತು ಬೋರ ಬಾವಿಗಳು ಮಾಡಿದ್ವಿ, ಅವು ಎಲ್ಲ ಖಾಲಿ ಆದವು ರೀ. ಇದಕ್ಕೆ ಏನು ಮಾಡಬೇಕು ಅಂಥೇಳಿ ನಾವು ಒಂದು ವಿಚಾರ ಮಾಡ್ಕೊತ ಒಂದು ವರ್ಷ 6 ತಿಂಗಳು ಇದನ್ನು ತಲೆಯಾಗಿ ಇಟ್ಕೊಂಡು ನಾವು ಅಡ್ಡಾಡಕತ್ತಿದ್ದೀವಿ ರೀ. ಅಡ್ಡಾಡೊಳಗೆ ನಮ್ಮ ದೋಸ್ತ ಬಂದು ಏನು ವಿಚಾರ ಮಾಡಕತ್ತೀರಿ ಅಂದ, ಹೊಳಿಂದ ಪೈಪ್ಲೈನ್ ತರ್ಬೇಕಂತೇಳಿ ವಿಚಾರ ಮಾಡಕತ್ತೀನಿ ಅಂತೇನಿ. ಅವರು ಬೆಳಗ್ಲಿ ಸಿದ್ದಾಪುರ ಶಂಕರಪ್ಪ ಅಂತ ಹೇಳ್ರಿ ಅವರು. ಆಯ್ತು, ಹಂಗೆ ಬೇಡ, ಇಲ್ಲೇ ಬಂದ್ರೆ ಅವ್ರು ಏನಿತ್ತದು ಇಲ್ಲೇ ಬಂದ್ರಿ ಅವರು. ಇದಲ್ಲೇ 4 ಎಕರೆ ಮಾಡಿಬಿಡು, ನೀನು ಒಟ್ಟು ಬಾವಿಗಳ ಬೋರ ನೀರು ಹಾಕವು, ಒಟ್ಟು ಹೊಳ್ಯಾಗ ನೀರು ಇದ್ದಿದ್ದಿಲ್ಲ ಅಂದ್ರೆ ಹೆಂಗೆ ತರ್ತಿ ಅಂತ ಅವ್ರು ಸಜೆಷನ್ ಕೊಟ್ರಿ. ಅವರು ಬರೋಡಕ್ಕೆ ನೌಕರಿ ಮಾಡ್ತಿದ್ರಿ. ಆಗ ಅವ್ರು ನಮ್ಮ ಕಡೆ ಭೇಟಿಗೆ ಬಂದಿರಿ. ಅವ್ರು ಕೊಟ್ಟು ಸಲಹೆ ರೀ ಇದು. ಕರೆ ಹೇಳ್ಬೇಕಂದ್ರೆ ಅವ್ರು ಇವತ್ತಿಗೂ ನಮ್ಮ ಪಾಲಿಗೆ ದೇವ್ರನ್ನ ತಿಳ್ಕೊಡ್ರಿ. ಯಾಕಂದ್ರೆ ಅವ್ರು ಕೊಡಲಿಲ್ಲ ಅಂದ್ರೆ ನಾವು ಹೊಳಿಂದ ಪಾಪಿಣ ತಂದು ಏನೂ ದಾಂಡಿ ಹಾಕಿದಿಲ್ಲ ರೀ. ಅದಕ್ಕಾಗಿ ಅವ್ರು ಕೊಟ್ಟು ಸಲಹೆ ಮಾತ್ರ ಇದು ದೇವ್ರು ಹಿಡ್ದು ಹೇಳ್ತಾನೆ ರೀ. ಅವ್ರು ನನಗೆ ಕೊಟ್ಟವ್ರು ಅವ್ರ. ಉಳ್ದವ್ರೆಲ್ಲ ಏನು ಕಡಿತೀವಿ, ಕೆರೆ ಅಂದ್ರೆ ಏನು ಹಗರತ್ತೇನ ಅಂಥೇಳಿ ಎಲ್ಲರೂ ಒಂದೊಂದು ಥರ ಎಲ್ಲರೂ ಸಲಹೆ ಕೇಳ್ತೀನಿ ರೀ. ಒಂದು ಹುಚ್ಚರು ಟೈಪ್ ಆಗಿದ್ದೀವಿ ರೀ ನಾವು. ಭೂಮಿಗೆ ಮತ್ತು ಏನೋ ನೀರು ಬಾವಿಗಳೆಲ್ಲ ಅಂತರ ಅದು, ನೀರಿನ ಅನುಕೂಲ ಇಲ್ಲಾದ್ರೆ ನಾವು ಬದುಕೋದು ಹೆಂಗೆ? ಮತ್ತು ದನ ಕರುಗಳಿಗೆ ನೀರು ಇಲ್ಲದು, ಮನುಷ್ಯರಿಗೂ ನೀರು ಇಲ್ಲದು, ಆ ಪರಿಸ್ಥಿತಿ ಬಂದು ರೀ. ಬರಾಂತನ ಒಂದು ನಿರ್ಧಾರ ತೊಗೊಂಡಿವ್ರಿ ನಾವು. ತೊಗೊಂಡು ಕಿಶಂದ ಮುಂದೆ ಚಮಕೆರೆ ಆಪಗಳನ್ನ ಪಾದ ಪೂಜೆ ಕರ್ಕೊಂಬಂಡ್ರಿ. ಕರ್ಕೊಂಬಂದ್ಗಳಿನ ಬುದ್ಧಿ ಮತ್ತು ಇಲ್ಲೊಂದು ನೀರಿನ ಜಲಾಯನ ಮಾಡ್ಬೇಕತ್ತನ್ರಿ. ಹೆಂಗೆ ಅಂದ್ರೆ ಅನಾಂತನ ಅವ್ರ ನಿತ್ತ ಏನಂದ್ರಿ, ನೀರಿನ ಜಲಾಯನ ಅಟ್ಟ ಅಲ್ಪ, ಎಲ್ಲ ಸುತ್ತಮುತ್ತಿಗೆ ಅಣ್ಣಾಕೈತಿ, ಸೂರ್ಯಚಂದ್ರ ಇರೋವರೆಗೆ ನಿಮ್ಗೆ ಅಣ್ಣಾಕೈತಿ ಅಂತ ಹೇಳಿ ಅವ್ರು ಸಲಹೆ ಕೊಟ್ರಿ. ಭಾಳ ಆಶೀರ್ವಾದ ಮಾಡಿರಿ, ದೊಡ್ಡ ಆಶೀರ್ವಾದ ಮಾಡ್ಯಾರಿ ಅವ್ರು. ಈಗ ಅವ್ರ ಆಶೀರ್ವಾದದಿಂದ ನಮಗೆ ಚಲೋ ಆಗೈತೆ ರೀ. ಇದನ್ನು ಮಾಡಿದ್ರಿಂದ ನಮಗೆ ಚಲೋ ಆಗೈತೆ ರೀ. ಯಾಕೆ ಬೋರ ಬಾವಿಗಳು ಎಲ್ಲ ಅನುಕೂಲ ಆಗ್ಯಾವ ರೀ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಹೋಗಲ್ದಾಗ ಭೂಮಿ ಬೀಳುವಲ್ದಾಕ್ರಿ ರೀ, ಎಲ್ಲ ಬೀಳ್ತತ್ರಲ್ಲ, ಇದು ಅಟ್ಟ ಬಿದ್ದೈತೆ ರೀ. ಅದು 2 ಎಕರೆ 10 ಗುಂಟೆ ಇದಾವೆ ರೀ. 2 ಎಕರೆ 10 ಗುಂಟೆ ಅದ ರೀ. ಬಂದ ಕಿಶಿಂದ ಅಜ್ಜಾರ ಸಾಕಪ್ಪ, ಮತ್ತು ಇದನ್ನು ತೆಳಗಿಳಿಸು, ರಗಡಕೈತಿ ನೀರು ಅಂತ ಹೇಳಿ ಬಿಡಿಸ್ಯಾರ ರೀ. ಆಯ್ತು, ಕಲ್ಲು ಹತ್ತೈತೆ ರೀ ಬಡ್ಡ್ಯಾಗ. ಆ ಕಲ್ಲು ಒಂದು 15 ಮೊಳ ಹೊಡಿಪ, ನೀರು ಯಾವಾಗ ಬೆಳೆಯಂಗಿಲ್ಲ ಆಶೀರ್ವಾದ ಮಾಡ್ಯಾರ ರೀ. ಅದಕ್ಕೆ ಇನ್ನು ರೈಲ್ವೆ ಹಳಿ ಬರೋಂತೇನೆ ಇನ್ನು ಕಲ್ಲೆಲ್ಲ ಎಬ್ಬಿಸಿ ಅಲ್ಲಿ ಕಳಿಸ್ಬಿಡೋರು ರೀ. ಅದ ಒಂದು ನೋಡಿರಿ ಈಗ ಸದ್ಯ ನಮ್ಮ ಗುರಿ. ಅದನ್ನು ಮಾಡ್ಬೇಕಂತ ಈಗ ವಿಚಾರ ಮಾಡ್ಲಾಗ್ತಾಯಿದ್ರು ರೀ. ಈಗ ಸದ್ಯ ನಾವು ಅದನ್ನು ಅವ್ರು ಬರೋರೊಳಗನ ಒಡೆದ ಒಂದು 4 ಎಕರೆ ಭೂಮಿ ಬೀಳುವಲ್ದಕ್ಕೆ ಒಡೆದ ಟಾಕ್ ಮಾಡಿ ಹೋಗಿಬೇಕಂತ ವಿಚಾರ ಮಾಡಾಕತ್ತಿದ್ವಿ ರೀ. ಎಷ್ಟು ಟೈಮ್ ತೊಗೊಂಡ್ರಿ ಈ ಕೆರೆ ನಿರ್ಮಾಣ ಮಾಡ್ಲಕ್ಕೆ ರೀ? 3 ವರ್ಷ ಹೋಗೈತೆ ರೀ. ಯಾವಾಗ ಕಂಪ್ಲೀಟ್ ಆಗೈತೆ ರೀ? ಅದು 3ನೇ ವರ್ಷಕ್ಕೆ ಕಂಪ್ಲೀಟ್ ಆತು ರೀ. ಮುಂದೆ ಒಡೆ ಆಗ್ತಿದ್ರಿ, ಬಿಡಿಸಿಬಿಟ್ರೆ ಆಗ. ಆದ್ರೆ 3 ವರ್ಷದಾಗ ರೀ 4 ತಿಂಗಳ 5 ತಿಂಗಳ ಅಟ್ಟ ಕಡ್ದದ್ರಿ. 2000 ಎಷ್ಟು ಅದು ಇದು ಗೊತ್ತಿಲ್ಲ ರೀ ನನಗೆ. ಹಾಂ, ನನಗೇನು 2006 ಕಂಪ್ಲೀಟ್ ಆಗೈತೆ ರೀ. ಹ್ಞೂ ರೀ, ಇಷ್ಟು ಆಗೈತೆ ರೀ. ಮತ್ತು ಎಷ್ಟು ಮಾಡಿ ಎಷ್ಟು ಹೊಲಗಳಿಗೆ ಅನುಕೂಲ ಆಗೈತೆ ರೀ ಅದು? ಸಾಧಾರಣ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಮ್ ಚೌಕ್ ಎಲ್ಲರಿಗೂ ನೀರಾಗೈತೆ ನೋಡ್ರಿ. ಈ ಕೆರೆದಿಂದ. ಈ ಕೆರೆಯಾಗ ನೀರು ಇದ್ದಿದ್ದಿಲ್ಲ ಅಂದ್ರೆ ಅವರು ಎಲ್ಲ ಬಂದಾಕವ ಅವ್ರು ರೀ. ಈಗ ನಮಗೆ ಇದು ತುಂಬಿತ್ತಂದ್ರೆ ಸಾಧಾರಣ ನಮಗೆ ಭಾಳ ಅನುಕೂಲ ಆಗೈತೆ ರೀ. ಎಲ್ಲ ಎಷ್ಟೇ ಹೊಲ ಐತ್ರಿ ಇಲ್ಲೊಂದು 80 ಎಕರೆ ಆಗೈತೆ ರೀ. ಇಲ್ಲೇ ಮತ್ತು ಬೇರೆ ಕಡೆ ಒಂದು ಇಲ್ಲೇ ಆಚೆ ಕಡೆ ಒಂದು 20 ಎಕರೆ ಆಗೈತೆ ರೀ. ಇಲ್ಲೊಂದು 110 ಎಕರೆ ಹಾಕವ್ರಿ ಎಲ್ಲ ಕೂಡ. ನಮ್ಮ 3 ವರ್ಷ ತೊಗೊಂಡ್ರಿ ಕೆರೆ ನಿರ್ಮಾಣ ಮಾಡಿ? ಹ್ಞೂ, 3 ವರ್ಷ ತೊಗೊಂಡು ನೋಡಪ್ಪ. ಈ ಥರ ಮಾಡಿದಕ್ಕೆ ಜನರು ಏನಂತಾರೆ ತಮಗೆ? ಏನಿಲ್ಲ, ಆದ್ರೆ ಏನು ಹಂಗೂ ಇರೋದ್ರಿ, ಹಿಂಗೂ ಇರೋದು. ಬಿದ್ದ ಕಲ್ಲೆಲ್ಲ ಉಡಿ ಹಾಕೊಂಡ್ರೆ ಉಡಿ ತಾಳಂಗಿಲ್ಲ ರೀ. ಬೇಸ್ಕೊಂಡೋದನ್ರಿ, ಮತ್ತು ಅಣಿಸ್ಕೊಂಡು ಹೋದೀವಿ ರೀ. ಹಂಗೆ ಹೋಗ್ತೀವಿ ರೀ ನಾವು. ಮತ್ತು ಏನು ಅನಾಮಕಲ್ಲ ಇಲ್ಲ, ದೇವ್ರು ನಮಗೆ ಅನುಕೂಲ ಮಾಡ್ಯಾನ್ರಿ, ಸಾಕು.
ಈಗ ಯಾರಿಗೆ ನಾವು ತೊಂದರೆ ಕೊಟ್ಟಿಲ್ಲ, ಯಾರು ಕೂಡ ನಮ್ದೇನು ಯಾವುದಿಲ್ಲ ರೀ. ಆದರೂ ಮಾಡ್ತಾರೆ, ಮಾಡ್ಬರಕತ್ರಿ. ದೇವ್ರ ಮಾತ್ರ ನಮ್ಮನ್ನ ಕೈ ಹಿಡ್ದಾನ್ರಿ. ದೇವ್ರ ಸತ್ಯವಾಗಿಯೂ ಕೈ ಹಿಡ್ದಾನ್ರಿ. ಚಮ್ಕೇರಿ ಅಪ್ಪಗಳಂತೂ ಪೂರ ಕೈ ಹಿಡ್ದಾರಿ ನಮ್ಗೆ. ಹ್ಞೂ ರೀ, ಅವರಿಂದ ನನಗೆ ಎಲ್ಲ ಇದು ಚಲೋ ಆಗೈತೆ ರೀ. ಅವರಿಂದ ನನಗೆ ಒಂದು ರೊಟ್ಟಿ ಅನ್ನನೂ ಆಗೈತೆ ರೀ. ಅಗದಿ ಚಲೋ ಇದನ್ನು ಕೊಟ್ಟಾರೆ ಅವರ ಅಪ್ಪಗಳು. ಈ ಸೇವಾನೂ ಕೊಟ್ಟಾರೆ. ಈಗ ಅವ್ರ ಸೇವಾನ ಮಾಡ್ತೀನಿ ರೀ. ಈಗ ಒಂದು 15 ದಿನ ಆತ್ರಿ ಸೇವಾ ಮಾಡ್ತಾನೆ ಅವ್ರದ. ಹ್ಞೂ ರೀ, ಭಿಕ್ಷಾ ಮಾಡ್ಕೊಂಡು ಹೋಗ್ಕೊಂಡ್ರಿ ಮಠಕ್ಕೆ. ಒಂದು ವಾರನಿತ್ತು ಜಾತ್ರೆ ಮಾಡಿ ಬರ್ತೀನಿ ರೀ. ನಾಳೆ ಮಂಗಳವಾರ ಹೋಗ್ಕೊಂಡ್ರಿ, ಒಂದು ವಾರನಿತ್ತು ಜಾತ್ರೆ ಮಾಡಿ ಸೇವಾ ಮಾಡಿ ಬರ್ತೀವಿ ರೀ ಅವ್ರದ್ದು. ಅವ್ರು ಕೊಟ್ಟು ಸಲಹೆ ರೀ ಇದೆಲ್ಲ. ಅವರಿಂದ ಅವ್ರ ಆಶೀರ್ವಾದದಿಂದ ನಾವು ಹಿಂಗೆ ಆಗಿದ್ದೀವಿ ರೀ. ಮತ್ತು ನಾವು ಇದನ್ನು ಮಾಡೋದ್ರದಿಂದ ನಮಗೆ ಭಾಳ ದೇವ್ರು ಅನುಕೂಲ ಮಾಡ್ಯಾನ್ರಿ. ಅದಕ್ಕಾಗಿ ಎಲ್ಲರೂ ಬರ್ತಾರೆ. ಗೊಲಬಾಯಿ ಯರಗಟ್ಟಿ, ಹನಗಂಡಿ, ರಬಕಯ್ಯ, ಈ ಕಡೆ ಕೆಸರುಗೊಪ್ಪ, ಹಂದಗುಂದ ಮಂದಿ. ಇದೊಂದು ಭಾಳ ಪುಣ್ಯ ಕಟ್ಕೊಂಡ್ರಿ. ಎಲ್ಲೂ ಇಲ್ಲ ಅಂದ್ರೆ ಇದೊಂದು ನಮ್ಗೆ ಎದೆ ಮ್ಯಾಗಿನ ಕೈ ಆಗೈತೆ ರೀ ಅಂತ ಬಂದು ಹೇಳ್ತಾರೆ ರೀ. ಅದೊಂದು ಖುಷಿ ಕೊಡುವಂಥದ್ದು. ಹ್ಞೂ ರೀ, ಬಂದು ಎಲ್ಲರೂ ಬಂದು ಅವು ಕುರಿ ನೀರು ಕುಡಿಸಿ ನಮ್ಮಲ್ಲಿ ಬಂದು ನೀರು ತುಂಬ್ಕೊಂಡು ಹೋಗಿ ಕುಡ್ದು ಊಟ ಮಾಡಿ ಹೋಗ್ತಾರೆ ರೀ. ಇಷ್ಟು ಮಾತ್ರ ಸೈತ್ ರೀ. ಇಷ್ಟೆಲ್ಲ ಶ್ರಮಕ್ಕೆ ತಕ್ಕಂಥ ದೇವ್ರ ಪ್ರತಿಫಲ ಕೊಟ್ಟಾನ ರೀ. ಆನಂದ ಕೊಟ್ಟಾನ ರೀ. ನನಗೇನು ಇದಾಗಿಲ್ಲ ರೀ. ಹ್ಞೂ ರೀ.